ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್. ಈ ಒಂದು ವಿಡಿಯೋದಲ್ಲಿ ನಾವು KSCB ಇಂದ ಬಿಡುಗಡೆ ಮಾಡಿರ್ತಕ್ಕಂತಹ ಮಾಡೆಲ್ ಕ್ವಶನ್ ಪೇಪರ್ ಇಂಗ್ಲಿಷ್ನ ಒಂದು ಮಾಡೆಲ್ ಆನ್ಸರ್ಸನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೀ ಆನ್ಸರ್ಸನ್ನು ಕೊಡ್ತಾ ಇದ್ದೀವಿ. ಸೊ ದಿಸ್ ಇಸ್ 2023 ಮಾಡೆಲ್ ಕ್ವಶನ್ ಪೇಪರ್ದು. ಸೊ ಇದರಲ್ಲಿ ನಿಮಗೆ ಆನ್ಸರಿಂಗನ್ನು ವಿತ್ ಎಕ್ಸ್ಪ್ಲನೇಷನನ್ನು ಮಾಡಲಾಗಿದೆ. ಇಮೇಜಸ್ ನೆಸೆಸಿಟಿ ಇದ್ದರೆ ಮಾತ್ರ ಇಲ್ಲಿ ಆಡ್ ಮಾಡಿದೆ. ಆ್ಯಂಡ್ ಆಲ್ಸೋ ಡೀಟೇಲ್ ಎಕ್ಸ್ಪ್ಲನೇಷನನ್ನು ಗ್ರಾಮರ್ ಪಾಯಿಂಟ್ಸ್ಗೆ ನೀಡಲಾಗಿದೆ. ಸೊ ಯು ಹ್ಯಾವ್ ಟು ಅಬ್ಸರ್ವ್ ದಿಸ್ ಆ್ಯಂಡ್ answer the questions in your main exam clearly. So we are moving to the English key answers. ಈ key answers ಅನ್ನು ನೋಡ್ತಾ ಹೋಗೋಣ. So first ಗೆ 4 alternatives are given for each of the following questions. In incomplete statements, only one of them is correct and most appropriate. Choose the correct alternative and write the complete answer along with its letter of alphabet. So choose the appropriate question tag and fill in that blank. Sagar is going to school dash. Option A, is he? Option B, does he? Option C, isn't he? Option D, doesn't he? ಸೊ ಇಲ್ಲಿ ಯಾವುದು ಸೂಟಬಲ್ ಕ್ವಶನ್ ಟ್ಯಾಗ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಇಟ್ ಈಸ್ ಅಂಡ್ ಹೀ ಅಂತೇಳಿ ಹಾಕಬೇಕು. ಬಿಕಾಸ್ ಇಲ್ಲಿ ಸಾಗರ್ ಈಸ್ ಅಂತ ಇಲ್ಲಿ ಬಂದಿರೋದ್ರಿಂದ ನಾವು ಈಸನ್ನು ಯೂಸ್ ಮಾಡಬೇಕು. ಸೊ ಇಲ್ಲಿ ನೆಗೆಟಿವ್ ಕ್ವಶನ್ ಟ್ಯಾಗನ್ನೇ ಹಾಕಬೇಕು. ಈಸಂಟ್ ಹೀ ಅಂತ ಕ್ವಶನ್ ಕೇಳಬೇಕಾದಾಗ ಇಲ್ಲಿ ಡಸ್ಸನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ದೇರ್ ಫಾರ್ ಈಸಂಟ್ ಹೀ ಈಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಫ್ರೆಂಡ್, ಚೂಸ್ ದ ಅಪ್ರೋಪ್ರಿಯೇಟ್ ಪಾಸಿವ್ ಫಾರಮ್. ರಾಜ್ ಈಸ್ ರೈಟಿಂಗ್ ಎ ಶಾರ್ಟ್ ಸ್ಟೋರಿ. ಸೊ ಇದರಲ್ಲಿ ನಾವು ಇದು ಆಕ್ಟಿವ್ ಫಾರಮಲ್ಲಿದೆ. ಯು ಹ್ಯಾವ್ ಟು ರೈಟ್ ದಿಸ್ ಇನ್ ದ ಪಾಸಿವ್ ಫಾರಮ್. ರಾಜ್ ಅಂತಕ್ಕಂಥದ್ದು ಲಾಸ್ಟಿಗೆ ಹೋಗ್ತದೆ, ಈ ಶಾರ್ಟ್ ಸ್ಟೋರಿ ಅಂತಕ್ಕಂಥದ್ದು ಫಸ್ಟಿಗೆ ಬರ್ತದೆ. ಆ್ಯಂಡ್ ಆಲ್ಸೋ ಇಲ್ಲಿ ರೈಟಿಂಗನ್ನು ನಾವು ಪಾಸ್ಟ್ ಪಾರ್ಟಿಸಿಪಲ್ ಫಾರಮಲ್ಲಿ ಬರೀಬೇಕು, ರಿಟರ್ನ್ ಆಗ್ತದೆ. ಸೊ ಅದಕ್ಕೆ ಆನ್ಸರ್ನ ನಾವು ನೋಡಿದಾಗ ಎ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್ ರಿಟರ್ನ್ ಬೈ ರಾಜ್ ಅಂತ ಆಗ್ತದೆ. ಸೊ ಇಲ್ಲಿ ರೈಟಿಂಗ್ ಫಾರ್ಮಲ್ಲಿ ಇರೋದ್ರಿಂದ ಈಸನ್ನು ನಾವು ವರ್ಬಿಗೆ ಅಲ್ಲಿ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡೋದಿಲ್ಲ, ಈಸನ್ನು ಹಾಗೆ ಉಳಿಸ್ಕೋಬೇಕು. ಸೊ ದೇರ್ ಫೋರ್ ಎ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್ ರಿಟರ್ನ್ ಬೈ ರಾಜ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. And write the given conversation and choose the language function for the underlined sentence. So here Varun, hello Vinod, do you know the way to the post office? Vinod answer ಮಾಡ್ತಾನೆ, of course, go straight and take first left turn. The first building is the post office ಅಂತ ಇದೆ. ಅಂಡರ್ಲೈನ್ಡ್ ವರ್ಡ್ ಗೋ ಸ್ಟ್ರೈಟ್ ಅಂಡ್ ಟೇಕ್ ದ ಫಸ್ಟ್ ಲೆಫ್ಟ್ ಟರ್ನ್ ಅಂತ ಇದೆ. ಸೊ ಅದು ಯಾವುದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು? ಸೀಕಿಂಗ್ ಡೈರೆಕ್ಷನ್, ಗಿವಿಂಗ್ ಡೈರೆಕ್ಷನ್, ಆಫರಿಂಗ್ ಹೆಲ್ಪ್, ರಿಕ್ವೆಸ್ಟಿಂಗ್. ಸೊ ಈ ನಾಲ್ಕರಲ್ಲಿ ಯಾವುದನ್ನ ಅವನು ಹೇಳ್ತಾ ಇದ್ದಾನೆ ಅಂತಂದರೆ, ಸೊ ದಟ್ ಈಸ್ ಗಿವಿಂಗ್ ಡೈರೆಕ್ಷನ್. ಡೈರೆಕ್ಷನನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೀಕಿಂಗ್ ಅಂದರೆ ನೋಡ್ತಾ ಇರ್ತಕ್ಕಂಥದ್ದು, ಆ್ಯಂಡ್ ಗಿವಿಂಗ್ ಡೈರೆಕ್ಷನ್ ಕೊಡ್ತಾ ಇರೋದು. ಆಫರಿಂಗ್ ಹೆಲ್ಪ್ ಅಂದರೆ ಹೆಲ್ಪ್ ಮಾಡ್ತಾ ಇರೋದು. ರಿಕ್ವೆಸ್ಟಿಂಗ್ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಕೇಳ್ಕೊಳ್ತಾ ಇರ್ತಕ್ಕಂಥದ್ದು. ಬಟ್ ಇಲ್ಲಿ ಡೈರೆಕ್ಷನನ್ನು ಕೊಡ್ತಾ ಇದ್ದಾನೆ, ಈ ಥರ ಹೋಗು, ಗೋ ಸ್ಟ್ರೈಟ್, ಟೇಕ್ ಫಸ್ಟ್ ಲೆಫ್ಟ್ ಟರ್ನ್ ಅಂತೇಳಿ. ಸೊ ದಿಸ್ ಈಸ್ ದ ಗಿವಿಂಗ್ ಡೈರೆಕ್ಷನ್. And then fourth one, read the given conversation and fill in the blank, choosing the most appropriate words ಅಂತ ಇದೆ. ರಾಧಿಕಾ, hey Suma, did you meet Anu yesterday? Suma, no, it was raining till late at night, otherwise I dash gone to her house. Otherwise ಏನಿಲ್ಲಿ wouldn't have gone ಅಂತ ಬರ್ತದೆ. would have gone, should have gone, shouldn't have gone. ಸೊ ಈ ನಾಲ್ಕರಲ್ಲಿ ನಾವು ಯಾವುದನ್ನು ಇಲ್ಲಿ ಆಯ್ಕೆ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಸೆಲೆಕ್ಟ್ ದ ಆಪ್ಷನ್ ಬಿ, ವುಡ್ ಹ್ಯಾವ್. ಐ ವುಡ್ ಹ್ಯಾವ್ ಗಾನ್ ಟು ಹರ್ ಹೌಸ್ ಅಂತೇಳಿ ಬರ್ತದೆ. ಸೊ ಯಾಕೆ ಇಲ್ಲಿ ನೆಗೆಟಿವನ್ನು ತಗೊಳೋದಿಲ್ಲ ಅಂದರೆ ಆಲ್ರೆಡಿ ಇಲ್ಲಿ ಒಂದು ನೆಗೆಟಿವ್ ನೋ ಅಂತಕ್ಕಂಥದ್ದು ಇರೋದ್ರಿಂದ ಅಗೈನ್ ಇಲ್ಲಿ ಮತ್ತೊಂದು ನೆಗೆಟಿವ್ ಬರೋದಿಲ್ಲ. ಸೊ ದೇರ್ ಫೋರ್ ಇಲ್ಲಿ ವುಡ್ ಹ್ಯಾವ್ ಅಂತಕ್ಕಂಥದ್ದು ಕರೆಕ್ಟ್ ಫಾರ್ಮ್ ಆಗಿದೆ. ಸೊ ಡೂ ಆಸ್ ಡೈರೆಕ್ಟೆಡ್. ಸೆಕೆಂಡ್ ಮೈನ್ ಕ್ವಶನ್ ಅನ್ನು ನೋಡೋಣ. ಸೊ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್. ಸಮಿತ್ ಈಸ್ ವೆರಿ ಕೈಂಡ್ ಅಂತ ಇದೆ. ಹಿಯರ್ ದ ಕೈಂಡ್ ಈಸ್ ಅಂಡರ್ಲೈನ್ಡ್ ವರ್ಡ್. ಕೈಂಡ್ ಅನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೋಡಿದಾಗ ಇಟ್ ಶೋಸ್ ದ ಪ್ರಾಪರ್ಟಿ ಆಫ್ ದಟ್ ಒನ್, ಅಂದರೆ ಅದು ಗುಣವನ್ನು ಸೂಚಿಸ್ತದೆ. ಸೊ ದೇರ್ ಫೋರ್ ಇಟ್ ವಾಸ್ ದನ್ ಅಡ್ಜೆಕ್ಟಿವ್ ಒನ್. And then which of the following words has one syllable? So you have to pronunciation ಅನ್ನು ಇಲ್ಲಿ ನೋಡಿದಾಗ ಕ್ಲೌಡಿ ಅಂತ ಇರೋದ್ರಿಂದ ಇಲ್ಲಿ ಎರಡು ಪ್ರೊನೌನ್ಸಿಯೇಷನ್ ಬರ್ತದೆ. ಎಕ್ಸಾಮಿನ್ ಅಂತಕ್ಕಂಥದ್ದು ಇಲ್ಲಿ ಎಕ್ಸಾಮಿನ್ ಅಂತಕ್ಕಂಥದ್ದು ಇದು ಸಹ ಮೂರು ಪ್ರೊನೌನ್ಸಿಯೇಷನ್ ಬರ್ತದೆ. ಟ್ರೂ
ಇಲ್ಲಿ ಒಂದೇ ಪ್ರೊನೌನ್ಸಿಯೇಷನ್ ಇರ್ತಕ್ಕಂಥದ್ದು. ಆರ್ಟಿಕಲ್ ಅಂತಂದರೆ ಇಲ್ಲಿ ಎರಡಕ್ಕಿಂತ ಜಾಸ್ತಿ ಇದೆ. ಟ್ರೂ ಅಂತಕ್ಕಂಥದ್ದು ಮಾತ್ರ ಓನ್ಲಿ ಒನ್ ಸಿಲಬಲನ್ನು ಹೊಂದಿರತಕ್ಕಂಥದ್ದು. ಸೊ ಹಾಗಾಗಿ ಟ್ರೂ ಈಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಕಂಬೈನ್ ದ ವರ್ಡ್ ಇನ್ ಕಾಲಮನ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಕಾಲಮನ್ ಬಿ. ಸೊ ಇಲ್ಲಿ ಎರಡನ್ನೂ ಸಹ ಮ್ಯಾಚಿಂಗನ್ನು ಮಾಡ್ಕೊಂಡು ಮಾಡಬೇಕು. ಸೊ ಸನ್ಗೆ ಇಲ್ಲಿ ಸನ್ ರೈನ್ ಬರ್ತದ, ಸನ್ ಸ್ಕೈ ಬರ್ತದ, ಸನ್ ಫ್ಲವರ್ ಬರ್ತದ, ಸನ್ ಸ್ಟ್ರೀಮ್ ಬರ್ತದ. ನೋಡ್ರಿ, ಸನ್ಗೆ ನಾವು ಕಾಮನ್ ಆಗಿ ಬಳಸ್ತಕ್ಕಂಥ ವರ್ಡ್ ಫ್ಲವರ್. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಯೂಸ್ ಸನ್ ಫ್ಲವರ್ ಅಂತಕ್ಕಂಥದ್ದು ಇಲ್ಲಿ ಮ್ಯಾಚಿಂಗ್ ಆಗ್ತದೆ. ಸೊ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್. ಇಲ್ಲಿ ಒಂದು ಲಿಂಕನ್ನು ಯೂಸ್ ಮಾಡಬೇಕು. ಟೈಮ್ ಡ್ಯಾಶ್ ಟೈಡ್ ವೇಟ್ಸ್ ಫಾರ್ ನನ್. ಸೊ ವಿ ಹ್ಯಾವ್ ಟೈಮ್ ಅಂಡ್ ಒಂದು ಕಂಜಕ್ಷನ್ ಅನ್ನು ಇಲ್ಲಿ ಯೂಸ್ ಮಾಡಬೇಕು. ಲಿಂಕರನ್ನು ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್. ಟೈಮ್ ಮತ್ತು ಟೈಡ್ ಯಾರಿಗೂ ಸಹ ಕಾಯೋದಿಲ್ಲ ಅಂತಕ್ಕಂಥದ್ದು. And fill in the blank with appropriate tense form of the verb given in the brackets. She dash study music for 2 years. ಸೊ ಶಿ ಡ್ಯಾಶ್ ಸ್ಟಡಿ ಇದು ವರ್ಬಲ್ ಫಾರ್ಮ್ ಅನ್ನು, ಕರೆಕ್ಟ್ ವರ್ಬಲ್ ಫಾರ್ಮ್ ಅನ್ನು ಇಲ್ಲಿ ನಾವು ಯೂಸ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಯೂಸ್ ಸ್ಟಡೀಡ್. ಶಿ ಸ್ಟಡೀಡ್ ಮ್ಯೂಸಿಕ್ ಫಾರ್ 2 years. ಸೊ 2 years ಇಂದನೂ ಸಹ ಸ್ಟಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಸ್ಟಡೀಡ್ ಅನ್ನೋದನ್ನ ನಾವು ಪಾಸ್ಟ್ ಟೆನ್ಸ್ ಫಾರ್ಮನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ದೆನ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಸೊ ಎ ಆ್ಯಂಡ್ ದಿ ಇಲ್ಲಿ ಯಾವುದನ್ನು ಯೂಸ್ ಮಾಡಬೇಕು? ಇಟ್ ವಾಸ್ ಡ್ಯಾಶ್ ಇವೆಂಟ್ಫುಲ್ ಡೇ. So here we have to use the article an because e is the vowel here. ಈ ಒಂದು ವರ್ಡ್ನ ಸ್ಟಾರ್ಟಿಂಗಲ್ಲಿ ಇ ಇದೆ, ಇದು ವೋವೆಲ್ ಆಗಿರೋದ್ರಿಂದ ಆನ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ವಾಸ್ ಅನ್ ಎವೆಂಟ್ಫುಲ್ ಡೇ. ಆ್ಯಂಡ್ ದೆನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಇಲ್ಲಿ ಒಂದು ಪ್ರಿಪೋಸಿಷನ್ ಅನ್ನು ಯೂಸ್ ಮಾಡಬೇಕು. ದ ಹೆಡ್ ಮಾಸ್ಟರ್ ಪ್ರಿಸೈಡೆಡ್ ಡ್ಯಾಶ್ ದ ಮೀಟಿಂಗ್. ಸೊ ವಿ ಹ್ಯಾವ್ ಟು ಯೂಸ್ ದ ಪ್ರಿಪೋಸಿಷನ್ ಆಫ್ ಓವರ್ ದ ಮೀಟಿಂಗ್. ದ ಹೆಡ್ ಮಾಸ್ಟರ್ ಪ್ರಿಸೈಡೆಡ್ ಅಂತ ಬಂದಾಗ ಇಲ್ಲಿ ಓವರ್ ದ ಮೀಟಿಂಗ್ ಅಂತ ಹೇಳಿ ಬರ್ತದೆ. And write the correct form of the word given in the bracket. The level of dash is high in recent years. ಸೊ ದ ಲೆವೆಲ್ ಆಫ್ ಅಂತಂದಾಗ ಇಲ್ಲಿ ಪೊಲ್ಯೂಟ್ ಅನ್ನು ನಾವು ನೌನ್ ಫಾರ್ಮ್ಗೆ ಕನ್ವರ್ಷನ್ ಮಾಡಬೇಕಾಗ್ತದೆ. ದ ಲೆವೆಲ್ ಆಫ್ ಅಂತಕ್ಕಂಥದ್ದು. ಸೊ ದೇರ್ ಫೋರ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಪೊಲ್ಯೂಷನ್. ದ ಲೆವೆಲ್ ಆಫ್ ಪೊಲ್ಯೂಷನ್ ಈಸ್ ಹೈ ಇನ್ ರೀಸೆಂಟ್ ಇಯರ್ಸ್. And then use the word clear as verb in a sentence. ಸೊ ಕ್ಲಿಯರ್ ಅಂತಕ್ಕಂಥದ್ದನ್ನ ವರ್ಬ್ ಆಗಿ ಯೂಸ್ ಮಾಡಬೇಕು. ಸೊ ನಾವು ಐ ಕ್ಲಿಯರ್ ದ ಡೌಟ್. ಹಿಯರ್ ಕ್ಲಿಯರ್ ಅಂತಕ್ಕಂಥದ್ದು ವರ್ಬ್ ಆಗಿ ಯೂಸ್ ಆಗಿದೆ. ಆ್ಯಂಡ್ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಸುಮಂತ್ ಈಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಅಂದರೆ ಇಲ್ಲಿ ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ. ಕ್ಲೆವರೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಯಾವಾಗಲೂ ದಿ ಅಂತಕ್ಕಂಥದ್ದು ಇರ್ತದೆ. ಸೊ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು ಅಂತಂದಾಗ ಇಲ್ಲಿ ಕ್ಲೆವರೆಸ್ಟ್ ಅಂತಕ್ಕಂಥದ್ದು ಕ್ಲೆವರರ್ ಆಗಬೇಕು. ಆ್ಯಂಡ್ ಇದ್ರ ಜೊತೆಗೆ ದ್ಯಾನ್ ಎನಿ ಅದರ್ ಸೇರ್ಕೋಬೇಕು. ಸೊ ಆವಾಗ ದ ಅನ್ನು ಬಿಡಬೇಕಾಗ್ತದೆ. ಸೊ ದ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿ ಮಾತ್ರ ಇರ್ತಕ್ಕಂಥದ್ದು. ಸುಮಂತ್ ಈಸ್ ಕ್ಲೆವರರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತೇಳಿ ಸೇರಿಸ್ಬೇಕಾಗ್ತದೆ. ಸೊ ಕಂಪ್ಯಾರಿಟಿವ್ ಮಾಡ್ತಾ ಇದ್ದೀವಿ ಅಂದಾಗ ಇನ್ನೊಬ್ಬರಿಗೆ ಕಂಪೇರ್ ಮಾಡಬೇಕು. ಸೊ ದೇರ್ ಫೋರ್ ದ್ಯಾನ್ ಎನಿ ಅದರ್ ಅನ್ನು ನಾವು ಆಡ್ ಮಾಡಬೇಕಾಗ್ತದೆ. ಸೊ ಸುಮಂತ್ ಈಸ್ ಕ್ಲೆವರರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತೇಳಿ ಸೆಂಟೆನ್ಸ್ ಅನ್ನು ಚೇಂಜ್ ಮಾಡಬೇಕಾಗ್ತದೆ. ಎಸ್, ದಿಸ್ ಇಸ್ ದ ಕಂಪ್ಯಾರಿಟಿವ್ ಡಿಗ್ರಿ ಫಾರ್ಮೇಷನ್. And frame a question to get underlined word as answer. The students played hockey ಅಂತ ಇದೆ. ಸೊ ಇದಕ್ಕೆ ಹಾಕಿ ಅನ್ನೋದನ್ನ ಆನ್ಸರ್ ಬರೋ ಹಾಗೆ ನಾವೇನು ಮಾಡಬೇಕು? ಕ್ವಶನ್ ಅನ್ನು ಫ್ರೇಮ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಯೂಸ್ ವಾಟ್, ಬಿಕಾಸ್ ಹಾಕಿ ಇಸ್ ದ ನೇಮ್ ಹಿಯರ್. ವಿ ಹ್ಯಾವ್ ಟು ಯೂಸ್ ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ಪ್ಲೇ. ವಾಟ್ ಡಿಡ್ ಅಂತಕ್ಕಂಥ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಿ ಕ್ವಶನ್ ಅನ್ನು ಫಾರ್ಮೇಷನ್ ಮಾಡಬೇಕು. So now read the following conversation and change the underlined sentence into reported speech. Reported speech ಗೆ ಕನ್ವರ್ಟ್ ಮಾಡಬೇಕು. Hello Sarita, are you going to the concert? So Sarita, yes. Will you come with me? Ramya asked Sarita dash. So here we have to convert this into a
ಇಂಡೈರೆಕ್ಟ್ ಸ್ಪೀಚ್ ಆರ್ ರಿಪೋರ್ಟೆಡ್ ಸ್ಪೀಚ್ ಅಂತ ಕೂಡ ಕರಿತೇವೆ. ಸೊ ಇಲ್ಲಿ ರಮ್ಯಾ ಇಲ್ಲಿ ಕ್ವಶನ್ ಅನ್ನ ಕೇಳ್ತಾ ಇರೋದ್ರಿಂದ, ಇಲ್ಲಿ ಕ್ವಶನ್ ಇರೋದ್ರಿಂದ ವಿ ಹ್ಯಾವ್ ಟು ಚೇಂಜ್ ದಿಸ್ ಆಸ್ ಆಸ್ಕ್ಡ್ ಅಂತ ಚೇಂಜ್ ಮಾಡಬೇಕು. ಸೊ ರಮ್ಯಾ ಆಸ್ಕ್ಡ್ ಸರಿತಾ, ಅದನ್ನು ನಾವಿಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಬರೀಬೇಕಾದ್ರೆ ಆಕ್ಚುಲಿ ಹಲೋ ಅನ್ನೋದನ್ನ ಬರಿಬಾರ್ದು. ಕ್ವಶನ್ ಟ್ಯಾಗ್ ಇರೋದ್ರಿಂದ ಇಲ್ಲಿ ವೆದರ್ ಅನ್ನು ನಾವು ಯೂಸ್ ಮಾಡಬೇಕು. ವೆದರ್ ಶಿ ವಾಸ್ ಅಂತ ಬರ್ತದೆ. ಯು ಇದ್ದಿದ್ದು ಏನಾಗ್ತದೆ ಇಲ್ಲಿ ಶಿ ಅಂತ ಚೇಂಜ್ ಆಗ್ತದೆ. ಇಲ್ಲಿ ಫಸ್ಟ್ ಪರ್ಸನ್ ಇದೆ ಯು, ಥರ್ಡ್ ಪರ್ಸನ್ಗೆ ಚೇಂಜ್ ಆಗಬೇಕು, ಶೀಗೆ ಚೇಂಜ್ ಆಗಬೇಕು. ಆರ್ ಇದ್ದಿದ್ದು ಇಲ್ಲಿ ವಾಸ್ ಆಗ್ತದೆ, ಬಿಕಾಸ್ ಇದು ಶಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ಗೆ ಚೇಂಜ್ ಆಗ್ತದೆ, ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಚೇಂಜ್ ಮಾಡಬೇಕು. ಸೊ ಗೋಯಿಂಗ್ ಹಾಗೆ ಇರ್ತದೆ ಟು ದ ಕನ್ಸರ್ಟ್. ಸೊ ಇಲ್ಲಿ ಎಸ್ ಆರ್ ನೋ ಕ್ವಶನ್ಸ್ ಇದೆ. ಆರ್ ಯು ಗೋಯಿಂಗ್ ಟು ದ ಕನ್ಸರ್ಟ್ ಇದ್ದಾಗ ನಾವಿಲ್ಲಿ ವೆದರ್ ಅನ್ನ ಯೂಸ್ ಮಾಡ್ತೇವೆ. ಸೊ ದೇರ್ ಫೋರ್ ವೆದರ್ ಇಲ್ಲಿ ಯು ಇದ್ದಿದ್ದು ಮತ್ತು ಆರ್ ಇವೆರಡು ಎಕ್ಸ್ಚೇಂಜ್ ಆಗಿ ಇವೆರಡು ಒಂದು ಥರ್ಡ್ ಪರ್ಸನ್ ಮತ್ತು ಇದು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗ್ತದೆ. ಶಿ ವಾಸ್ ಗೋಯಿಂಗ್ ಟು ದ ಕನ್ಸರ್ಟ್. ನೋಡಿ, ಇಷ್ಟೇ ಚೇಂಜ್ ಮಾಡಬೇಕಾಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಇಲ್ಲಿ ಆರ್ ಮತ್ತು ಯು ಎಕ್ಸ್ಚೇಂಜ್ ಆಗಿ ಯು ಇದ್ದಿದ್ದು ಥರ್ಡ್ ಪರ್ಸನ್ಗೆ ಹೋಗ್ತದೆ, ಆರ್ ಇದ್ದಿದ್ದು ಪಾಸ್ಟ್ ಟೆನ್ಸ್ ಫಾರಮ್ ಆಗಿ ಚೇಂಜ್ ಆಗ್ತದೆ. ಇಲ್ಲಿ ಶಿ ಅನ್ನೋದು ಸಿಂಗ್ಯುಲರ್ ಫಾರಮ್ ಇರೋದ್ರಿಂದ ವಾಸ್ ಆಗ್ತದೆ. ಇಲ್ಲಿ ಯು ಅನ್ನೋದನ್ನ ನಾವಿಲ್ಲಿ ಪ್ಲೂರಲ್ ಫಾರಮ್ ಕನ್ಸಿಡರ್ ಮಾಡಿರ್ತೀವಿ, ದರ್ಫೋರ್ ವಿ ಯೂಸ್ ದ ಆರ್. ಸೊ ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. The following paragraph has two errors. Edit the paragraph and rewrite it in the answer book. So ಇಲ್ಲಿ all these women and many more who lived in huts and hamlets rose above their ordinary selves and fought silent for freedom of our country. ಸೊ ಎ ಪ್ಲೂರಲ್ ಟು ಬಿ ಯೂಸ್ಡ್. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಪ್ಲೂರಲ್ ಅನ್ನು ಯೂಸ್ ಮಾಡಬೇಕು, ಅದನ್ನು ಎಲ್ಲಿ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಯೂಸ್ಡ್, ಎಲ್ಲೋ ಒಂದು ಕಡೆ ಅಡ್ವರ್ಬನ್ನು ಯೂಸ್ ಮಾಡಬೇಕಾಗಿತ್ತು. ಅಡ್ವರ್ಬ್ ಅಂತಂದರೆ ಎಲ್ ವೈ ಅಂತಕ್ಕಂಥ ಫಾರ್ಮ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡಬೇಕಾಗಿತ್ತು. ಸೊ ಎಲ್ಲಿ ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೀವೇನು ಮಾಡಬೇಕು, ಈ ಸೆಂಟೆನ್ಸಲ್ಲಿ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಎಡಿಟ್ ಮಾಡಿ ಬರೀಬೇಕು. ಇಲ್ಲಿ ವುಮನ್ ಅಂತ ಬರೆದಿದ್ರೆ ವುಮೆನ್ ಆಗಬೇಕಿದು. ಆಲ್ ದೀಸ್ ಅಂತ ಬಂದಿರೋದ್ರಿಂದ ಇಲ್ಲಿ ವುಮೆನ್ ಆಗಬೇಕು. ಸಿಂಗಲ್ ವುಮನ್ ಅನ್ನು ಯೂಸ್ ಮಾಡಿದರೆ ವುಮೆನ್ ಅಂತಕ್ಕಂಥದ್ದು ಪ್ಲೂರಲ್ ಫಾರಮ್ಗೆ ಬರೀಬೇಕು. ಆ್ಯಂಡ್ ಅಡ್ವರ್ಬಿಯಲ್ ಫಾರಮ್ ಅನ್ನು ಸೈಲೆಂಟ್ ಅಂತ ಬರ್ತಿದ್ದಾರೆ, ಇಟ್ ಬಿಕಮ್ ಸೈಲೆಂಟ್ಲಿ. ಎಲ್ ವೈ ಅನ್ನು ಸೇರಿಸಬೇಕಾಗಿತ್ತು ಅಡ್ವರ್ಬಲ್ಲಿ. ಸೊ ಹಾಗಾಗಿ ಎಲ್ ವೈ ಸೈಲೆಂಟ್ಲಿ ಅಂತಕ್ಕಂಥದ್ದನ್ನು ಆಡ್ ಮಾಡಬೇಕಾಗ್ತದೆ. ಸೊ ದಿಸ್ ಈಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಸೆಂಟೆನ್ಸ್. ಇವೆರಡು ಫಾರಮನ್ನು ಯೂಸ್ ಮಾಡಿ ಬರೆದ್ರೆ ಸೆಂಟೆನ್ಸ್ ಕರೆಕ್ಟ್ ಆಗ್ತದೆ. ಅಂಬೇಡ್ಕರ್ ವಾಸ್ ಎ ವರಾಷಿಯಸ್ ರೀಡರ್, ಎಕ್ಸ್ಪ್ಲೈನ್ ಅಂತ ಇದೆ. ಇದು ಟೆಕ್ಸ್ಟ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಆಗಿದೆ. ಥ್ರೂಔಟ್ ಹಿಸ್ ಲೈಫ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ವರಾಷಿಯಸ್ ರೀಡರ್. He had an insatiable thirst for books. He bought books by curtailing his daily needs. In New York, he purchased about 2,000 books and those to be sent to India in 32 boxes. Here reader ಆಗಬೇಕಿದ್ದು leader ಮಿಸ್ ಆಗಿದೆ. So this is the answer for this one. And describe briefly the feelings of Smita when the first notes of music came over the air. So the answer is Smita was spellbound by the music. At first notes came over the air, she felt as if the gates of the enchantment and wonder were opening, but every beat of tabla reminded her of Anand's voice. So this was the answer. And then how can you say that Americans were generous in their ways? So Americans discovered extra land and offered extra money for the land. Americans bought the trees individually. So this is the correct answer for this one. And why were the technical experts summoned by the three superpowers? The nuclear powers wanted to sign an agreement to stop the tests of the nuclear weapons. There was a possibility that one of them could secretly conduct a test. Detecting the violation was the problem. Why does the poet use expression winter under lock in the poem Off to Outer Space Tomorrow Morning? So in space there would be no day and night and there would be no seasons. Therefore there would be no need for any calendar or clock. So that is the answer. Next, what had the police expected about the way of protest?
How did the students' leaders manage the protest? Here, the police expected the students to shout slogans and cause violence. This would make the police to arrest them, beat them up, and imprison them. However, the student leaders didn't want to be arrested then, as they had a lot more to do. Therefore, they marched back silently. Here there is an or option is there for this question. ಇದಕ್ಕೆ ಆಪ್ಷನ್ ಇರ್ತದೆ, ಎರಡರಲ್ಲಿ ಯಾವ್ದಾರ ಬರೀಬಹುದು. What kind of hardships and challenges Dicky Dome had to face as the young girl? So Dicky Dome lost her mother when she was just 11. She also lost her brother. These experiences had a profound impact on her life. ಇವೆರಡರಲ್ಲಿ ಯಾವ್ದಾರ ಒಂದು ಕ್ವಶನ್ಗೆ ನೀವು ಆನ್ಸರ್ ಬರೆದ್ರೆ ಸಾಕಾಗ್ತದೆ. So, how can you say that Hanif was talented? Here, Hanif dabbled in art, sketched very well. He made beautiful cards out of waste material. He read books and loved playing drums. So the next question here is also an or option is there. We have to write any one of that one. Do you think Wang Jia was indeed very brave? Substantiate. And the answer is when Wang Jia started his journey after the first monster made him walk through the vast scree for 900 miles. His hands and feet were torn into pieces. Then he felt that he could not continue his journey. So answer the following questions in 5 to 6 sentences each. Here there is an option for questions also. Describe how the bird in the garden changed the course of Satish's life. One day he was looking gloomy into the far corner of the garden. He saw a bird that was unlike and any he had ever seen before. It had a longish tail and black crest. However, most interesting thing of the bird was its restless energy. For a long moment he stared at the bird. When it flew away, he jumped down from his bed and took out his notebook and pencil. He sketched the bird from his memory with a few deft strokes. He liked the picture and sat against the stock of his books on his bedside table. His father did not ask painting initially, but later supported well. ಸೊ ಆ ಒಂದು ಬರ್ಡ್ನ ಲುಕ್ ಆ ಸತೀಶನ ಲೈಫನ್ನು ಏನು ಮಾಡ್ತದೆ, ಚೇಂಜ್ ಮಾಡ್ತದೆ. ಸೊ ಅಲ್ಲಿಂದ ಅವನು ಡ್ರಾಯಿಂಗನ್ನು ಸ್ಟಾರ್ಟ್ ಮಾಡ್ಕೊತ ಹೋಗ್ತಾನೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್ ಹಿಯರ್. ಸೊ ದೆನ್ ವಿ ಹ್ಯಾವ್ ಟು ಸಿ ದ 26th question. Appearances can be deceptive. How can you justify this statement in reference to the Jaws poem 2? So here the Jaws player has a rough unshaven face and sagging stomach. He wears a faded blue shirt, a loose necktie and an old jacket. His shoes are run down. Across his chest is an old alto saxophone supported from his neck by a wire coat hanger. The jazz player at first has a weary expression on his face. He keeps his head down and appears lifeless. When it is his turn to play, he lifts the saxophone to his lips. Suddenly, he is filled with a new life. He is no longer an ordinary man. He is as a bird flying higher and higher, totally lost in the beautiful music he produces. Read the following extracts and answer the questions that follow. Here, leave alone strength. Can you prove you have courage? Who is the speaker and who does you refer to, and why did the speaker make this remark? So you have to answer this question. Here the speaker is Baleshwar, and who does you refer? You refer to truck driver. Why did the speaker make this remark? The driver helped Baleshwar to take Roma to the hospital. ಸೊ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ರೋಮಾಗೆ ಹೆಲ್ಪ್ ಮಾಡ್ತಾನೆ. ಸೊ therefore he made this expression.
And why should one man have lives of 50 in his hands? So who is the speaker, who was this said, and what does the statement mean? Here the speaker is Diego, and he was said to Pedro, and Diego said these words, meaning that Columbus had no right to spoil their lives. So this is the answer for that one. And we were crowded in a cabin, not a soul would dare to sleep. Who does we refer to? Why could not a soul dare to sleep? Name the poem from which these lines have been taken. So here we refer to the sailors, and they caught under deep storm, and the name of the poem is Ballad of the Tempest. So this is the answer for this one. And the next question given below is a profile. Write a paragraph using the clues given below. Here they given a profile of Mr. Narayan, his place and date of birth, that is Chitradurga 30th May 1980. Qualification is MA B.Ed. Profession teacher at a government school. Family parents, wife and a son. Hobbies playing flute, gardening. Reasons for popularity polite and friendly, help students in need. So this is the profile they given. By using this profile you have to write a paragraph. ಈ ಪ್ರೊಫೈಲ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಪ್ಯಾರಾಗ್ರಾಫ್ ಅನ್ನು ರೈಟ್ ಮಾಡಬೇಕು. ಸೊ ಈ ತರ ಒಂದು ಪ್ಯಾರಾಗ್ರಾಫ್ ಅನ್ನು ನೀವು ಬರೀಬಹುದು. This is a profile of Mr. Narayan. His place is Chitradurga. His date of birth is 30th May 1980. His qualification is MA B.Ed. His profession is teacher at government high school. His family consists of parents, wife and a son. His hobbies are playing flute and gardening. Reason for his popularity are polite and friendly, help students in need. ಇಲ್ಲಿ ನೀವು ಸ್ವಲ್ಪ ಒಂದಷ್ಟು ವರ್ಡ್ಸ್ ಅನ್ನ ಸೇರಿಸ್ಕೊಂಡ್ಬಿಟ್ಟು ಸೆಂಟೆನ್ಸ್ ಅನ್ನ ಫಾರ್ಮೇಶನ್ ಮಾಡ್ಲಿಕ್ಕೆ ಬಂತು ಅಂತಂದ್ರೆ ಈ ಪ್ರೊಫೈಲ್ ಅನ್ನ ಕಂಪ್ಲೀಟ್ ಆಗಿ ಬರೀಬಹುದು. 3 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಸೊ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಸಮ್ ಕ್ಲೂಸ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ನೀವು ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಬೇಕು. ಎ ಹಂಗ್ರಿ ಡಾಗ್ searching food, found a bone, happy, going home, crossing a bridge, saw own reflection, another dog, bark, bone fell, that is water, dog, foolish, home, disappointed, moral. ಸೊ ಈ ಸ್ಟೋರಿಯನ್ನು ನೀವೆಲ್ಲರೂ ಸಹ ಕೇಳಿರ್ತೀರಿ. ಒಂದು ಹಂಗ್ರಿ ಡಾಗ್ ಏನು ಮಾಡ್ತದೆ, ಅದಕ್ಕೆ ಒಂದು ಬೋನ್ ಸಿಗ್ತದೆ. ಆ ಬೋನನ್ನು ಅದು ಕಚ್ಕೊಂಡು ಏನು ಮಾಡ್ತದೆ, ಒಂದು ಬ್ರಿಡ್ಜನ್ನು ಕ್ರಾಸ್ ಮಾಡಬೇಕಾಗಿರ್ತದೆ. ಬ್ರಿಡ್ಜ್ ಕ್ರಾಸ್ ಮಾಡ್ಬೇಕಾದ್ರೆ ವಾಟ್ರಲ್ಲಿ ಅದರ ರಿಫ್ಲೆಕ್ಷನ್ ಅನ್ನು ನೋಡ್ತದೆ. ಇನ್ನೊಂದು ಯಾವುದೋ ಡಾಗ್ ಇದೆ ಅಂತ ಅಂದ್ಬಿಟ್ಟು ಅದನ್ನು ಬೊಗಳ್ಲಿಕ್ಕೆ ಹೋಗ್ತದೆ. ಸೊ ಆ ಬೋನು ವಾಟರ್ ಒಳಗಡೆ ಬಿದ್ದೋಗ್ತದೆ. ಸೊ ಅದು ಡಿಸಪಾಯಿಂಟ್ ಆಗಿ ಮನೆಗೆ ಹೋಗ್ತದೆ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದ ಡಾಗ್. ಇದನ್ನು ನೀವು ಸ್ಟೋರಿಯಾಗಿ ಕನ್ವರ್ಷನ್ ಮಾಡಬೇಕು ಈ ವರ್ಡ್ಸನ್ನು ಯೂಸ್ ಮಾಡಿಕೊಂಡು. ಎ ಹಂಗ್ರಿ ಡಾಗ್ ವಾಸ್ ಸರ್ಚಿಂಗ್ ಫಾರ್ ಫುಡ್, ಇಟ್ ಫೌಂಡ್ ಎ ಬೋನ್ ಅಂಡ್ ಫೆಲ್ಟ್ ಹ್ಯಾಪಿ. On the way to home, it was crossing a bridge. It saw a reflection in the water. It thought there is another dog in the water. It opened mouth to bark at the dog. The bone fell into the water. The foolish dog went home disappointed. ಇಲ್ಲಿ ಒಂದು ಸ್ವಲ್ಪ ನೌನ್ಸು ವರ್ಬ್ಸು ಇವನ್ನ ಸೇರಿಸ್ಕೊಂಡು ನೀವು ಸೆಂಟೆನ್ಸನ್ನು ಮಾಡಿದ್ರಿ ಅಂತಂದರೆ ಸೊ ದಟ್ ಗಿವ್ಸ್ ಯು ಎ ಸ್ಟೋರಿ. ಸೊ ದೆನ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಈ ಪಿಕ್ಚರನ್ನು ಸ್ಟಡಿ ಮಾಡಬೇಕು. ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ಸೊ ಈ ಪಿಕ್ಚರನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಏನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನೋಡಿ ಇದಕ್ಕೆ ಒಂದು ಡಿಸ್ಕ್ರಿಪ್ಷನನ್ನು ಬರೀಬೇಕಾಗ್ತದೆ. ಹಿಯರ್ ಇಸ್ ಎ ಡಿಸ್ಕ್ರಿಪ್ಷನ್ ಇಸ್ ದೇರ್. ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ಇಟ್ ಈಸ್ ಎ ಪಿಕ್ಚರ್ ಆಫ್ ಪಾರ್ಕ್. ಇಲ್ಲಿ ಒಂದು ಪಾರ್ಕ್ ಇದೆ. ಪಾರ್ಕಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. There a woman in the picture, 5 children in the picture. These children are playing. It is evening. ಇಲ್ಲಿ ಸೂರ್ಯ ಮುಳುಗ್ತಾ ಇರತಕ್ಕಂಥ ಚಿತ್ರ ಇದೆ. It is evening. Children are enjoying in the garden. They are playing with enjoyment. So this is the description for this one. ಇದನ್ನ ನೋಡಿ ನಿಮ್ಗೆ ಏನೇನು ಅನ್ನಿಸ್ತದೆ ಇದರಲ್ಲಿ ಅಬ್ಸರ್ವೆನ್ಸ್ ಮಾಡಿಬಿಟ್ಟು ಏನು ಮಾಡಬೇಕು, ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಿ ಬರೀಬೇಕು ಅಷ್ಟೇ.
and then so quote from memory, there are two poems are given, any one poem you have to complete. ಸೊ ಇಲ್ಲಿ 4 ಲೈನ್ಸ್ ಇರ್ತದೆ, ಪ್ರತಿ ಲೈನ್ಸ್ಗೆ 1 ಮಾರ್ಕ್ಸ್ ಇರ್ತದೆ. ಸೊ ಯು ಹ್ಯಾವ್ ಟು ಕಂಪ್ಲೀಟ್ ದೀಸ್ ಸೆಂಟೆನ್ಸಸ್ ವಿತೌಟ್ ಎನಿ ಲಿವಿಂಗ್ ದ ಸಿಂಬಲ್ಸ್, ಯಾವುದೇ ಕಾಮ, ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಏನಿದ್ರು ಎಲ್ಲದನ್ನು ಸಹ ಸೇರಿಸಿ ಬರೀಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು. ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದಂಗೆ ಬರೆದ್ರಿ ಅಂತಂದರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ. ಸೊ ಹಾಗಾಗಿ ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗಿರಬೇಕು, ವರ್ಡ್ಸನ್ನು ರೀಡ್ ಮಾಡೋ ಆಗಿರಬೇಕು. ಸೊ ಆ ರೀತಿ ಕ್ಲೀನಾಗಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ಇದೆ. ಸೊ ಎಲ್ಲೆಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇರ್ತದೋ ಅಲ್ಲಿ ಕರೆಕ್ಟಾಗಿ ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಬೇಕು. ಸೊ ಹಾಗಾಗಿ ಎಲ್ಲೆಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಇರ್ತದೋ ಆ ಪಂಕ್ಚುಯೇಷನ್ ಮಾರ್ಕ್ ಕೂಡ ಮಿಸ್ ಮಾಡಬಾರ್ದು. ಅವೆಲ್ಲದನ್ನು ಕರೆಕ್ಟಾಗಿ ಬರೆದ್ರಿಂದ ನಿಮಗೆ ಫುಲ್ ಮಾರ್ಕ್ಸು ನಿಮಗೆ ಸಿಗ್ತದೆ. ಸೊ ಓಕೆ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ. ಸೊ ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಸೊ ಈ ಪ್ಯಾಸೇಜನ್ನು ರೀಡ್ ಮಾಡ್ಕೋಬೇಕು. ರೀಡ್ ಮಾಡಿಕೊಂಡು ಅದಾದಮೇಲೆ ಕ್ವಶನ್ಸ್ ಬರ್ತದೆ, ಆ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಸೊ ಇದನ್ನು ರೀಡ್ ಮಾಡ್ಕೊಳ್ರಿ ಫಸ್ಟು, ಆನಂತರ ಕ್ವಶನ್ಸನ್ನು ಇಲ್ಲಿ ಡಿಸ್ಪ್ಲೇ ಆಗ್ತದೆ, ಅದಕ್ಕೆ ಆನ್ಸರನ್ನು ನೀವೇನು ಮಾಡ್ಬೋದು. ಇಲ್ಲಿ ಪಾಸ್ ಮಾಡಿಕೊಂಡು ರೀಡ್ ಮಾಡ್ಕೊಳ್ರಿ. ಆಫ್ಟರ್ ದಟ್ ಕ್ವಶನ್ಸ್ ಬರ್ತದೆ. ಸೊ ದ ಫಸ್ಟ್ ಕ್ವಶನ್ ಈಸ್ why did Rajaji advise the ADC to see the doctor? So here the answer is ADC was forget to shave, so Rajaji advised to meet the doctor. And what was wrong with the young ADC? So the young ADC forget to shave on that day. ಸೊ ಇಲ್ಲಿ ಈ ಕ್ವಶನ್ಗೆ ಏನು ರಿಲೇಟೆಡ್ ಆಗಿರುತ್ತೋ ಅದು ಅಷ್ಟೇ ಆನ್ಸರ್ನ ನೀವು ಗ್ರ್ಯಾಬ್ ಮಾಡಿ ಪ್ಯಾಸೇಜಿಂದ ಬರೀಬೇಕಾಗ್ತದೆ. ಸೊ ದೆನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಇರ್ತದೆ. ಅಕಾರ್ಡಿಂಗ್ ಟು ದ ಪೊಯೆಟ್ ಇಸ್ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್ ಎಲಾಬರೇಟ್ ಅಂತ ಇದೆ. ಸೊ ಯು ಹ್ಯಾವ್ ಟು ರೈಟ್ ದಿಸ್. ಈ ಪೊಯಮ್ನ ಒಂದು ಇದನ್ನು ನೀವು ನೀಟಾಗಿ ಬರೆದ್ರಿ ಅಂತಂದರೆ ಎಲಾಬ್ರೇಟ್ ಆಗಿ ನಿಮಗೆ ಆನ್ಸರ್ ಸಿಗ್ತದೆ. ಸೊ ಇದನ್ನು ಪಾಸ್ ಮಾಡಿಕೊಂಡು ರೀಡ್ ಮಾಡ್ಕೊಳ್ರಿ, ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದನ್ನು ಆನ್ಸರನ್ನು ನೀವು ರೀಡ್ ಮಾಡಿಕೊಂಡು ಬರೀಬೋದು. ಆ್ಯಂಡ್ ದೆನ್ ಇದಕ್ಕೆ ಆಪ್ಷನ್ ಇರ್ತದೆ 6 ಕ್ವಶನ್. ದ ಪೊಯೆಟ್ VK ಗೋಕಾಕ್ ವಿಷನ್ ಆಫ್ ಇಂಡಿಯಾ ಈಸ್ ಫುಲ್ ಆಫ್ ಹೋಪ್, ಡಿಸ್ಕ್ರೈಬ್ ಅಂತ ಇದೆ. ಸೊ ಇದನ್ನು ಸಹ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ದ ಸಾಂಗ್ ಆಫ್ ಇಂಡಿಯಾದ್ದು. ಸೊ ಇದನ್ನು ಕಂಪ್ಲೀಟಾಗಿ ಈ ಪೊಯಮ್ದನ್ನು ನೀವು ಎಕ್ಸ್ಪ್ಲನೇಷನ್ ಮಾಡಿ ಬರೀಬೋದು. ಆ್ಯಂಡ್ ಆಲ್ಸೋ ಅದರ್ ಆಪ್ಷನ್ ಈಸ್ ಆಲ್ಸೋ ದೇರ್, ಇನ್ನೊಂದು ಆಪ್ಷನನ್ನು ಕೊಟ್ಟಿರ್ತಾರೆ. ಹೌ ಡಸ್ ದ ಪ್ಲಾನೆಟ್ ಅರ್ತ್ ಪುಟ್ ಅಪ್ ವಿತ್ ಮ್ಯಾನ್ಸ್ ಗ್ರೀಡ್. ಸೊ ಇದು ಸಹ ಪೊಯಮನ್ನು ನೀವು ಸಮ್ಮರಿಯನ್ನು ಬರೀಬೋದು. ದ ಪೊಯಮ್ ಐ ಆಮ್ ದ ಲ್ಯಾಂಡ್ನ ಒಂದು ಸಮ್ಮರಿಯನ್ನು ಬರೆದ್ರೆ ನಿಮಗೆ ಇದು ಕಂಪ್ಲೀಟಾಗಿ ಮ್ಯಾನ್ಸ್ ಗ್ರೀಡ್ ಏನಿದೆ ಅಂತಕ್ಕಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ಸೊ ಇದನ್ನು ಪಾಸ್ ಮಾಡಿಕೊಂಡು ನೋಟ್ಸ್ ಅಪ್ ಮಾಡ್ಕೋಬೋದು, ಅಥವಾ ಅದನ್ನು ಹಾಗೆ ಮೆಮೊರೈಸ್ ಇಟ್ಕೊಂಡು ನೀವು ಎಕ್ಸಾಮಲ್ಲಿ ಇದನ್ನು ಬರೀಲಿಕ್ಕೆ ಪಾಸಿಬಲ್ ಆಗ್ತದೆ. ಸೊ ಆ್ಯಂಡ್ ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಎಸ್ಸೆನ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಸೊ ಎಸ್ಸೆನ ನೀವು ಸ್ಟೆಪ್ ವೈಸ್ ಯೂಸ್ ಮಾಡಿ ಬರೀಬೋದು. ಡಿಸ್ಅಡ್ವಾಂಟೇಜಸ್ ಆಫ್ ದ ಮೊಬೈಲ್ ಫೋನ್ಸ್ ಅಂತ ಇದೆ. ಸೊ ಇಲ್ಲಿ ಸ್ಟೆಪ್ಸನ್ನು ನಾನು ಇಲ್ಲಿ ಕೊಟ್ಟಿಲ್ಲ. ಸೊ ಇಂಟ್ರೊಡಕ್ಷನ್ ಸ್ಟೆಪ್ಪು, ಡೆವಲಪ್ಮೆಂಟ್ ಸ್ಟೇಜು, ಕನ್ಕ್ಲೂಷನ್ನು 3 ಸ್ಟೆಪ್ನ ಯೂಸ್ ಮಾಡಿಕೊಂಡು ಎಸ್ಸೆನ ನೀವು ಬರೀಬೇಕಾಗ್ತದೆ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟೆಪ್ ವೈಸ್ ಯಾವ ರೀತಿ ಇದನ್ನು ಬರೀಬೇಕು ಅಂತಕ್ಕಂಥದ್ದನ್ನ ಎಸ್ಸೆನ ಸ್ಟೆಪ್ ವೈಸ್ ಹೇಳ್ಕೊಡ್ತೇನೆ. ಸೊ ಇಲ್ಲಿ ಮ್ಯಾಟ್ರನ್ನ ಅಷ್ಟೇ ಕೊಟ್ಟಿದ್ದೇನೆ. ಈ ಮ್ಯಾಟ್ರನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಸ್ಟೆಪ್ ವೈಸ್ ನಿಮಗೆ ಹೇಳ್ಕೊಡ್ತೇನೆ. ಸೊ ದಿಸ್ ಒನ್ ಈಸ್ ವಾಟರ್ ಪೊಲ್ಯೂಷನ್ ಏನೇನೆಲ್ಲ ಬರೀಬೋದು ಅಂತಕ್ಕಂಥದ್ದನ್ನು ಇನ್ಫಾರ್ಮೇಷನ್ ಇದೆ. ಈ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ಅದರಲ್ಲಿ ಯಾವ್ಯಾವ ರೀತಿ ಸ್ಟೆಪ್ ವೈಸ್ ಅದರಲ್ಲಿ ಇಂಟ್ರೊಡಕ್ಷನ್ಗೆ ಏನು ಬರೀಬೇಕು, ಡೆವಲಪ್ಮೆಂಟ್ಗೆ ಏನು ಬರೀಬೇಕು, ಲಾಸ್ಟಿಗೆ ಕನ್ಕ್ಲೂಷನ್ಗೆ ಏನು ಬರೀಬೇಕು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತೇನೆ. ಆ್ಯಂಡ್ ಕ್ಲೀನ್ಲಿನೆಸ್ ಇದೆ, ಕ್ಲೀನ್ಲಿನೆಸ್ಗೂ ಸಹ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಸೊ ಇದನ್ನು ಪಾಸ್ ಮಾಡಿ ನೋಟ್ಸನ್ನು ರೈಟ್ ಅಪ್ ಮಾಡಿ ಇಟ್ಕೊಂಡಿರಿ, ನಿಮಗೆ ಯೂಸ್ಫುಲ್ ಆಗ್ತದೆ. And then write a letter using the information given below. Imagine you are Nikhil or Kavya studying in government high school Mandya. ನೀವು ಲೆಟರ್ ರೈಟಿಂಗನ್ನು ಬರೀಬೇಕಾದ್ರೆ ಇದೇ ನೇಮನ್ನು ಯೂಸ್ ಮಾಡಬೇಕು. ಬಾಯ್ ಆದರೆ ನಿಖಿಲ್ ಯೂಸ್ ಮಾಡಿರಿ, ಗರ್ಲ್ಸ್ ಆದರೆ ನೀವು ಕಾವ್ಯಾನ ಯೂಸ್ ಮಾಡಿ ಇದನ್ನು ಲೆಟರ್ ರೈಟಿಂಗನ್ನು ಬರೀಬೇಕಾಗ್ತದೆ. ಅಡ್ರೆಸ್ ಮಾತ್ರ ಗೌರ್ಮೆಂಟ್ ಹೈಸ್ಕೂಲ್ ಮಂಡ್ಯ ಅಂತಲೇ ಹಾಕಬೇಕು. ನಿಮ್ಮ ಓನ್ ಅಡ್ರೆಸ್ಸನ್ನು ಯಾವುದೇ ಕಾರಣಕ್ಕೂ ಲೆಟರ್ ರೈಟಿಂಗಲ್ಲಿ ಎಕ್ಸಾಮಲ್ಲಿ ಬರೆಯೋ ಆಗಿಲ್ಲ. ಇದೇ ಅಡ್ರೆಸ್ಸನ್ನು ಯೂಸ್ ಮಾಡಿ ಬರೀಬೇಕು. And write a letter to your brother describing Gandhi Jayanti celebration in your school.
ಸೊ ಇಲ್ಲಿ ಇನ್ಫಾರ್ಮಲ್ ಲೆಟರ್ ಮತ್ತು ಫಾರ್ಮಲ್ ಲೆಟರ್ ಎರಡೂ ಇರ್ತದೆ. ನಿಮಗೆ ಯಾವುದು ಈಸಿ ಅನ್ನಿಸ್ತದೋ ಅದನ್ನು ನೀವೇನು ಮಾಡ್ಬೋದು, ರೈಟ್ ಅಪ್ ಮಾಡ್ಬೋದು. ಇಲ್ಲಿ ಆರ್ ಆಪ್ಷನ್ ಕೂಡ ಇರ್ತದೆ. ರೈಟ್ ಎ ಲೆಟರ್ ಟು ದ ಎಡಿಟರ್ ಆಫ್ ದ ನ್ಯೂಸ್ ಪೇಪರ್ ಕಂಪ್ಲೈನಿಂಗ್ ಅಬೌಟ್ ಲ್ಯಾಕ್ ಆಫ್ ದ ಪಾರ್ಕ್ಸ್ ಇನ್ ಯುವರ್ ಏರಿಯಾ. ಸೊ ಇದು ಫಾರ್ಮಲ್ ಲೆಟರ್ನ ಕೂಡ ನೀವು ಏನು ಮಾಡ್ಬೋದು, ಬರಿಬೋದು. ಸೊ ಯಾವುದೇ ಆಗಲಿ ಮೆಥಡ್ ಈಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ಫಸ್ಟು ಲೆಟರ್ಗೆ ಇಲ್ಲಿ ಫಾರ್ಮ್ಯಾಟರ್ನ ಇಲ್ಲಿ ಕೊಟ್ಟಿದೆ. ಸೊ ಫ್ರಮ್ ಅಡ್ರೆಸ್ಸನ್ನು ಇಲ್ಲಿ ಬರಿಬೇಕು, ಯಾರಿಂದ ಬರ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ನೀವು ಬಾಯ್ ಆಗಿರಿದ್ರೆ ಇಲ್ಲಿ ನಿಖಿಲನ್ನು ಯೂಸ್ ಮಾಡಿರಿ, ಗರ್ಲ್ ಆದರೆ ಇಲ್ಲಿ ಕಾವ್ಯ ಅಂತ ಯೂಸ್ ಮಾಡಿರಿ. ಉಳಿದಿದ್ದೆಲ್ಲ ಸೇಮ್ ಇರ್ತದೆ. ಸೊ ಡೇಟನ್ನು ಬರಿಬೇಕು. ಸೊ ಇಲ್ಲಿ ಸಿಸ್ಟರ್ಗೆ ಬರೀತಾ ಇರೋದ್ರಿಂದ ಡಿಯರ್ ಸಿಸ್ಟರನ್ನು ಯೂಸ್ ಮಾಡಿರಿ. ಸೊ ನೀವು ಒಂದಷ್ಟು ನಿಮ್ಮದೇ ಆಗಿರ್ತಕ್ಕಂಥ ಮ್ಯಾಟ್ರನ್ನ, ಗಾಂಧಿ ಜಯಂತಿಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದರೆ ನಿಮ್ಮ ಸ್ಕೂಲಲ್ಲಿ ಅಂತಕ್ಕಂಥದ್ದನ್ನು ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬರೀಬೋದು. ಇಲ್ಲೊಂದು ಫಾರ್ಮ್ಯಾಟನ್ನು ಕೊಟ್ಟಿದೆ, ಇದನ್ನು ಕೂಡ ಯೂಸ್ ಮಾಡಿ ನೀವು ಬರೀಬೋದು. ಸೊ ಇದನ್ನೇ ನೀವು ಗಾಂಧಿ ಜಯಂತಿಯನ್ನು, ಇಂಡಿಪೆಂಡೆನ್ಸ್ ಡೇಗೆ, ರಿಪಬ್ಲಿಕ್ ಡೇಗೆ, ಸೊ ಬೇರೆ ಬೇರೆದಕ್ಕೆ ಯಾವ್ಯಾವ ಪ್ರೋಗ್ರಾಮ್ಸನ್ನು ಚೇಂಜ್ ಮಾಡಿರ್ತಾರೋ ಅದಕ್ಕೆ ನೀವು ಏನು ಮಾಡ್ಬೋದು, ಇದನ್ನು ಯೂಸ್ ಮಾಡಿ ಬರೀಬೋದು. ಆ್ಯಂಡ್ ಯುವರ್ಸ್ ಲವಿಂಗ್ಲಿ ಇಲ್ಲಿ ನಿಮ್ಮ ಸಿಗ್ನೇಚರನ್ನು ನಿಖಿಲ್ ಅಂತಲೇ ಇಲ್ಲಿ ಸಿಗ್ನೇಚರನ್ನು ಮಾಡಬೇಕು. ಆ್ಯಂಡ್ ಟು ಯಾರಿಗೆ ಅಂತ ಇರೋದ್ರಿಂದ ಇಲ್ಲಿ ಯಾರಿಗೆ ಅಂತ ಅವ್ರ ಅಡ್ರೆಸ್ಸನ್ನು ಕೊಟ್ಟಿಲ್ಲ, ನೀವು ಯಾವ್ದಾದ್ರು ಒಂದು ಅಡ್ರೆಸ್ಸನ್ನು ಇಲ್ಲಿ ಏನು ಮಾಡ್ಬೋದು, ಹಾಕ್ಬೋದು, ಟು ಅಡ್ರೆಸ್ಸನ್ನು. ಸೊ ದಿಸ್ ಈಸ್ ದ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್. ಸೊ ಇನ್ನೊಂದು, ಸೊ ಇಲ್ಲಿ ಫಾರ್ಮಲ್ ಲೆಟರನ್ನು ಕೊಟ್ಟಿದ್ದಾರೆ. ಸೊ ಅಡ್ರೆಸ್ ಯಾವ ರೀತಿ ಬರೀಬೇಕು ಅಂತಂದರೆ ಫ್ರಮ್ ಅಡ್ರೆಸ್ಸನ್ನು ಫಸ್ಟು ಬರೀಬೇಕು. ಕಾವ್ಯ ಗೌರ್ಮೆಂಟ್ ಹೈಸ್ಕೂಲ್, ಇಲ್ಲಿ ಫ್ರಮ್ ಅಡ್ರೆಸ್ ಇರ್ತದೆ. ಸೊ ಆಫ್ಟರ್ ದಟ್ ಇಯರ್ ಇಟ್ ಇಸ್ ಎ ಡೇಟ್, ಇಲ್ಲಿ ಡೇಟನ್ನು ಬರೀಬೇಕು. ಸೊ ಅಂಡ್ ಆಫ್ಟರ್ ದಟ್ ಇಲ್ಲಿ ಟು ಅಡ್ರೆಸ್ಸನ್ನು ಬರೀಬೇಕು. ಅಲ್ಲಿ ಎಡಿಟರ್ ಅಂತ ಕೊಟ್ಟಿದ್ದಾರೆ. ಸೊ ಎಡಿಟರ್ ಯಾವುದಾದ್ರು ಒಂದು ನ್ಯೂಸ್ ಪೇಪರ್ ನೇಮನ್ನು ಹಾಕಬೇಕಾಗ್ತದೆ. ಇಯರ್ ಐ ರೈಟ್ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಮಂಡ್ಯ. ಇಲ್ಲಿ ನಿಮಗೆ ಯಾವ್ದು ಬೇಕಾದರೂ ನ್ಯೂಸ್ ಪೇಪರ್ ನೇಮನ್ನು ಹಾಕ್ಬೋದು. ಆ್ಯಂಡ್ ಹಿಯರ್ ವಿ ಹ್ಯಾವ್ ಟು ಯೂಸ್ ದ ನೊಟೇಷನ್ ಆ್ಯಸ್ ರೆಸ್ಪೆಕ್ಟೆಡ್ ಸರ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಬೇಕು. ಸೊ ಆಫ್ಟರ್ ದಟ್ ಸಬ್ಜೆಕ್ಟನ್ನು ಯೂಸ್ ಮಾಡಬೇಕು. ಸೊ ದೇರ್ ಆರ್ ಶಾರ್ಟೇಜ್ ಆಫ್ ಪಾರ್ಕ್ಸ್ ಇನ್ ಅವರ್ ಏರಿಯಾ. ಸಬ್ಜೆಕ್ಟ್ ಅದ್ರ ಬಗ್ಗೆನೇ ಅವರೇ ಕೊಟ್ಟಿರೋದ್ರಿಂದ ಅದನ್ನೇ ಯೂಸ್ ಮಾಡಿರಿ. ಆ್ಯಂಡ್ ದಿಸ್ ಇಸ್ ದ ಬಾಡಿ ಆಫ್ ದ ಲೆಟರ್. ಸೊ ಈ ಒಂದು ಇದಕ್ಕೆ ನೀವು ನ್ಯೂಸ್ ಪೇಪರಿಗೆ ಬರೆಯೋದಾದರೆ ಇದೇ ಫಾರ್ಮ್ಯಾಟನ್ನು ನೀವು ಕಲ್ತ್ಕೊಂಡ್ರೆ ಭಾಳ ಒಳ್ಳೆಯದು. ಥ್ರೂ ದ ಮೀಡಿಯಮ್ ಆಫ್ ದ ನ್ಯೂಸ್ ಪೇಪರ್ I would like to draw the attention of the civic authority to sanction the more number of parks to our locality area. ಇಲ್ಲಿ ಪಾರ್ಕ್ಸನ್ನು ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಇದು ಪಾರ್ಕ್ಸ್ ಬಗ್ಗೆ ಇರ್ತಕ್ಕಂಥದ್ದು. ಅಕಸ್ಮಾತ್ ವಾಟರ್ ಫೆಸಿಲಿಟಿ ಇಲ್ಲ ನಿಮ್ಮ ಮನೆ ಸುತ್ತಮುತ್ತ ಅಂದಾಗ ವಾಟರ್ ಫೆಸಿಲಿಟಿಗೆ ಇಲ್ಲಿ ಎಲ್ಲೆಲ್ಲಿ ಪಾರ್ಕ್ಸ್ ಅಂತ ಇದೆಯೋ ಅದನ್ನು ಬಿಟ್ಬಿಟ್ಟು ನೀವು ವಾಟರ್ ಫೆಸಿಲಿಟಿ ಅಂತ ಚೇಂಜ್ ಮಾಡ್ಬೋದು. ಸೊ ಬಾಡಿ ಆಫ್ ದ ಲೆಟ್ರಲ್ಲಿ ಮೆಥಡನ್ನು ಇದನ್ನೇ ಯೂಸ್ ಮಾಡಿರಿ. ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ದ ಸಿವಿಲ್ ಅಥಾರಿಟೀಸ್ ಡು ನಾಟ್ ಕೇರ್ ಟು ಪ್ರೊವೈಡ್ ಅಂತ ಇಲ್ಲಿ ತನಕ ಇದನ್ನು ಯೂಸ್ ಮಾಡಿ. ಇಲ್ಲಿ ಪಾರ್ಕ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೀವಿ, ಅದರ ಬದಲಿಗೆ ವಾಟರ್ ಫೆಸಿಲಿಟಿ ಅಥವಾ ಡ್ರೈನೇಜ್ ಫೆಸಿಲಿಟಿ ಏನು ಕೇಳಿದ್ರು ಸಹ, ಅಥವಾ ಸ್ಟ್ರೀಟ್ ಲೈಟ್ ಫೆಸಿಲಿಟಿ ಏನೇ ಕೇಳಿದ್ರು ಇಲ್ಲಿ ಪಾರ್ಕ್ಸ್ ಅಂತಕ್ಕಂಥದ್ರ ಬಗ್ಗೆ ಎಲ್ಲಿದೆಯೋ ಅಲ್ಲೆಲ್ಲ ಚೇಂಜ್ ಮಾಡಿಬಿಟ್ಟು ನಿಮಗೆ ಏನನ್ನು ಕೇಳ್ತಾರೋ ಆ ಒಂದು ಫಾರ್ಮ್ಯಾಟನ್ನು ಇಲ್ಲಿ ಏನು ಮಾಡ್ಬೋದು, ನೀವು ಚೇಂಜಸ್ ಮಾಡಿ ಹಾಕ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಸೆಂಟೆನ್ಸ್ ವೈಸ್ ಇಲ್ಲಿ ಫಸ್ಟು ಸೆಂಟೆನ್ಸನ್ನು ಥ್ರೂ ಅಪ್ ಟು ಇಲ್ಲಿ ತನಕ ನಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಬರೆದಿದ್ದೀವಿ. ಸೊ ಆ ಪ್ರಾಬ್ಲಮ್ನ ಏನು ಸಾಲ್ವ್ ಮಾಡಬೇಕು, ಅದರಿಂದ ಏನೇನು ಆಗ್ತಾ ಇದೆ, ಯಾವ ಪ್ರಾಬ್ಲಮ್ ಇದೆ, ಅದರಿಂದ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಬರ್ತಿದ್ದೀವಿ. ಆಮೇಲೆ ಅದಕ್ಕೆ ಸಜೆಷನ್ಸ್ ಕೂಡ ಕೊಟ್ಟಿದ್ದೀವಿ, ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಆದಷ್ಟು ಸಜೆಷನ್ಸು. ಸೊ ದೆನ್ ಯು ರೈಟ್ ಥ್ಯಾಂಕಿಂಗ್ ಯು ಅಂತ ಬರೆದ್ಬಿಟ್ಟು ಯುವರ್ಸ್ ಫೈತ್ಫುಲಿ. ಇಲ್ಲಿ ನೀವು ಮೇಲ್ ಅಡ್ರೆಸ್ಸಲ್ಲಿ ಕಾವ್ಯ ಅಂತ ಬರೆದಿರ್ತೀರಿ, ಇಲ್ಲಿ ಸಹ ಕಾವ್ಯ ಅಂತ ಸೈನ್ ಮಾಡ್ತೀರಿ. ಇಲ್ಲಿ ನಿಖಿಲ್ ಅಂತ ಬರೆದಿದ್ರೆ ಇಲ್ಲಿ ನಿಖಿಲ್ ಅಂತ ಸೈನ್ ಮಾಡ್ತೀರಿ. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ದ ಲೆಟರ್. ಇದನ್ನು ನೀವು ಈ ಟೈಪ್ ಬರೆದ್ರೆ ಕಂಪ್ಲೀಟ್ ನೀವು ಬರೆದ್ರೆ ಅಂದರೆ ಫುಲ್ ಮಾರ್ಕ್ಸ್ ನಿಮಗೆ ಸಿಗ್ತದೆ. ಪ್ರತಿ ಸ್ಟೆಪ್ಗೂ ಸಹ ಮಾರ್ಕ್ಸ್ ಇರ್ತದೆ. ಹಾಗಾಗಿ ಇಲ್ಲಿ ಕಲರ್ ಸ್ಟೆಪ್ಸನ್ನು ಕೊಟ್ಟಿದ್ದೇನೆ, ಯಾವ ಸ್ಟೆಪ್ಸನ್ನು ಕೂಡ ನೀವು ಮಿಸ್ ಮಾಡಬಾರ್ದು. ಆ ರೀತಿ ಆನ್ಸರ್ನ ಬರೀಬೇಕು. ಸೊ ಈ ಟೈಪ್ ಕಂಪ್ಲೀಟ್ ಆನ್ಸರ್ನ ಬರೆದ್ರೆ ಯು ಗೆಟ್ ದ ಫುಲ್ ಮಾರ್ಕ್ಸ್ ಔಟ್ 80 ಸ್ಕೋರನ್ನು ಮಾಡ್ಬೋದು. ಸೊ ಎಕ್ಸಾಮಿಗೆ ನಿಮಗೆ ಸಕ್ಸಸ್ಫುಲ್ ಆಗಲಿ ಅಂತೇಳಿ ವಿಶಸ್ಸನ್ನು ಮಾಡ್ತಾ ಸೊ ಈ ಕ್ವಶನ್ ಪೇಪರನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ಬೇರೆ ಸಬ್ಜೆಕ್ಟು ಸಹ ವಿಡಿಯೋಸನ್ನು ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸನ್ನು ಆನ್ ಮಾಡ್ಕೊಳ್ರಿ. ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. So thank you. We are meet again in the next video.